ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹಿಂದಿನ ವಿಡಿಯೋದಲ್ಲಿ ಸೋನಂ ವಾಂಗ್ಚುಕ್ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿವರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದೇ ಸೋನಂ ವಾಂಗ್ಚುಕ್ರಿಗೆ ಸಂಬಂಧಪಟ್ಟ ಹಾಗೆ ಇವತ್ತೊಂದಷ್ಟು ಬೆಳವಣಿಗೆ ಆಗ್ತದೆ. ಆ ಬೆಳವಣಿಗೆಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿ ಇವತ್ತಿಗೆ 21ನೇ ದಿನ. ಆದರೆ ಇಲ್ಲಿಯವರೆಗೂ ಕೂಡ ಕೇಂದ್ರ ಸರ್ಕಾರದ ಯಾವುದೇ ಪ್ರತಿನಿಧಿಗಳು ಬಂದಿರಲಿಲ್ಲ. ಹೀಗಾಗಿ ಒಂದು ಸಣ್ಣ ನಿರೀಕ್ಷೆ ಇತ್ತು, ಕೊನೆಯ ಕ್ಷಣದಲ್ಲಿ ಯಾರಾದರೂ ಬರಬಹುದು ಎನ್ನುವಂತಹ ರೀತಿಯಲ್ಲಿ. ಕಾರಣ 20ನೇ ತಾರೀಕು ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ಮೊದಲ ದಿನವೇ ಸಂಸತ್ ಭವನದ ಕಡೆಗೆ ಒಂದು ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ರು. ಸೋನಂ ವಾಂಗ್ಚುಕ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕರೆ ಕೊಟ್ಟಿದ್ರು. ಹೀಗಾಗಿ ಈ ಹಂತದಲ್ಲಾದರೂ ಕೇಂದ್ರ ಸರ್ಕಾರದ ಯಾವುದಾದ್ರೂ ಪ್ರತಿನಿಧಿಗಳು ಬರಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಕೊನೆಗೂ ಕೇಂದ್ರದ ಕಡೆಯಿಂದ ಯಾವುದೇ ನಾಯಕರು ಕೂಡ ಬರಲಿಲ್ಲ. ಅದರ ಬದಲಾಗಿ ಹಿಂದಿನಿಂದಲೂ ಕೂಡ ಬಿಜೆಪಿ ನಾಯಕರು ಅಥವಾ ಕೇಂದ್ರದ ಒಂದಷ್ಟು ನಾಯಕರಿಗೆ ಒಂದು ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಯಾರಾದರೂ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರು ಅಂತಾದರೆ, ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಜನರ ಮುಂದೆ ಹೋದ್ರು ಅಂತಾದರೆ ಅವ್ರನ್ನ ತೇಜೋವಧೆ ಮಾಡೋದು, ಅವ್ರನ್ನ ಟ್ರೋಲ್ ಮಾಡೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಹಂಗಿಸೋದು, ಅವರದು ಅಲ್ಲವೇ ಅಲ್ಲ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡೋದಕ್ಕೆ ಆರಂಭ ಮಾಡಿಬಿಡೋದು, ಇಂಥದ್ದು ಹಿಂದಿನಿಂದಲೂ ಕೂಡ ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಕೊನೆಯದಾಗಿ ಒಂದಷ್ಟು ಮಂದಿಗಂತೂ ದೇಶದ್ರೋಹಿಗಳ ಪಟ್ಟ ಕೊಟ್ಟಂಥ ಉದಾಹರಣೆಯೂ ಕೂಡ ಇದೆ. ಸೋನಂ ವಾಂಗ್ಚುಕ್ ವಿಚಾರದಲ್ಲೂ ಕೂಡ ಅದನ್ನೇ ಮುಂದುವರಿಸಿದ್ರು. ಯುಪಿಯ ಓರ್ವ ಪ್ರಮುಖ ನಾಯಕ ರಾಜೇಶ್ ಯಾದವ್ ಅನ್ಸತ್ತ ಹೆಸರು. ಆ ನಾಯಕ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ವ್ಯಕ್ತಿ ವಿಜ್ಞಾನಿಯೂ ಅಲ್ಲ, ಶಿಕ್ಷಣ ತಜ್ಞನೂ ಅಲ್ಲ, ಈತ ಚೀನಾದ ಏಜೆಂಟ್, ಇಂಥವ್ರನ್ನ ನಾವು ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದೇವೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಬಿಟ್ರು. ಅಂತಹ ಹೇಳಿಕೆಯನ್ನು ಕೊಟ್ಟಂಥ ನಾಯಕನ ವಿರುದ್ಧವಾಗಿ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ, ಅಥವಾ ಆ ರೀತಿ ಹೇಳಿಕೆ ತಪ್ಪು ಎನ್ನುವಂಥ ಮಾತನ್ನು ಯಾವುದೇ ಬಿಜೆಪಿ ನಾಯಕರು ಕೂಡ ಹೇಳಲಿಲ್ಲ. ಇಂತೆಂಥ ಸ್ಟೇಟ್ಮೆಂಟ್ಗಳು ಬರ್ತವೆ ನೋಡಿ. ಈ ರೀತಿ ಸ್ಟೇಟ್ಮೆಂಟ್ ಬಂತೆ ಹೊರತಾಗಿ ಸೋನಂ ವಾಂಗ್ಚುಕ್ರನ್ನ ಭೇಟಿಯಾಗೋದಕ್ಕೆ ಯಾರೂ ಕೂಡ ಬರಲಿಲ್ಲ. ಬಂಧುಗಳೇ, ಸೋನಂ ವಾಂಗ್ಚುಕ್ ಬಗ್ಗೆ ನಿಮಗೆ ಯಾವುದೇ ಅಭಿಪ್ರಾಯ ಬೇಕಾದರೂ ಇರಬಹುದು. ಆದರೆ ಆ ವ್ಯಕ್ತಿ ಈಗ ಪ್ರಶ್ನೆ ಮಾಡ್ತಿರುವಂಥ ವಿಚಾರ ಇದೆಯಲ್ಲ, ಅಥವಾ ಧ್ವನಿ ಎತ್ತಿರುವಂಥ ವಿಚಾರ ಇದೆಯಲ್ಲ, ಅದರಲ್ಲಿ ಅರ್ಥ ಇದೆ. ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಯಾರದ್ದೋ ಮನೆಯ ಮಕ್ಕಳಿಗೆ ಆ ಸಮಸ್ಯೆ ಆಗಿರ್ಬೋದು, ನಾಳೆ ನಮ್ಮ ಮನೆಯ ಮಕ್ಕಳ ಬುಡಕ್ಕೂ ಕೂಡ ಬರಬಹುದು. ಆಗ ನಮಗದರ ಬಿಸಿ ತಟ್ಟುತ್ತೆ. ಆದರೆ ಸೋನಂ ವಾಂಗ್ಚುಕ್ರನ್ನೇ ದೇಶದ್ರೋಹಿ, ಆ ವ್ಯಕ್ತಿ ಅದಲ್ಲ ಇದಲ್ಲ, ಬಾಯಿಗೆ ಬಂದ ರೀತಿಯಾದ ಸ್ಟೇಟ್ಮೆಂಟ್ ಇದೆಲ್ಲವೂ ಕೂಡ ಮುಂದುವರಿತು. ಅಂತಿಮವಾಗಿ ಇವತ್ತಾಗಿರುವಂಥ ಬೆಳವಣಿಗೆ ಏನಪ್ಪಾ ಅಂದರೆ, ಸೋನಂ ವಾಂಗ್ಚುಕ್ರನ್ನ ಪ್ರತಿಭಟನಾ ಸ್ಥಳದಿಂದ ತೆರವುಗೊಳಿಸಲಾಗಿದೆ. ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಏನೇನು ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಈ ಪ್ರತಿಭಟನೆ ಆರಂಭ ಆಗಿ ಅಂದರೆ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿ ಇವತ್ತಿಗೆ 21ನೇ ದಿನ. ಜೂನ್ 28ರಿಂದ ಆರಂಭ ಆದಂತಹ ಪ್ರತಿಭಟನೆ ಇದು. ಸೋನಂ ವಾಂಗ್ಚುಕ್ರಿಗೆ ಒಂದಷ್ಟು ಮಂದಿ ಹೇಳ್ತಾ ಇದ್ರು, ನೀವು ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿ ಆಹಾರವನ್ನು ಸೇವನೆ ಮಾಡಿ ಎನ್ನುವಂಥ ರೀತಿಯಲ್ಲಿ. ಆದರೆ ಸೋನಂ ವಾಂಗ್ಚುಕ್ ನಿರಾಕರಣೆ ಮಾಡಿಬಿಟ್ಟಿದ್ರು. ಯಾವುದೇ ಕಾರಣಕ್ಕೂ ನಾನು ಆಹಾರವನ್ನು ಸ್ವೀಕರಿಸೋದಿಲ್ಲ, 20ನೇ ತಾರೀಕಿನವರೆಗೆ ನಾನು ಜೀವವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತೇನೆ, ಆನಂತರ ಆಗೋದು ಆಗಲಿ, ಒಟ್ಟಾರೆಯಾಗಿ ನನಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಬೇಕೇ ಬೇಕು, ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ ರಾಜೀನಾಮೆಯನ್ನು ಕೊಡಲೇಬೇಕು ಎನ್ನುವ ರೀತಿಯಲ್ಲಿ ಅವರು ಒತ್ತಾಯವನ್ನು ಮಾಡ್ತಾ ಇದ್ರು. ಅದರ ಆಚೆಗೆ ಅದು ಹೈಕೋರ್ಟ್ವರೆಗೂ ಕೂಡ ಹೋಗಿತ್ತು. ಒಬ್ಬರು PIL ಅನ್ನು ಸಲ್ಲಿಕೆ ಮಾಡಿದ್ರು. ಸೋನಂ ವಾಂಗ್ಚುಕ್ರ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸುವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕು, ಯಾಕಂದರೆ ಓರ್ವ ವ್ಯಕ್ತಿಯನ್ನು ನಾವು ಕಳ್ಕೊಂಡ ರೀತಿಯಲ್ಲಿ ಆಗಿಬಿಡುತ್ತೆ ಎನ್ನುವಂಥ ರೀತಿಯಲ್ಲಿ ಹೈಕೋರ್ಟ್ ಕೂಡ ಅದನ್ನು ಗಮನಿಸಿ ಹೇಳಿತ್ತು. ಪ್ರತಿಯೊಬ್ಬರಿಗೂ ಕೂಡ ಜೀವಿಸುವ ಹಕ್ಕಿದೆ, ಅಥವಾ ಪ್ರತಿಯೊಬ್ಬರ ಜೀವವನ್ನು ಕೂಡ ಉಳಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಬೇಕು. ಹೀಗಾಗಿ ದೆಹಲಿ ಸರ್ಕಾರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ತೆಗೆದುಕೊಳ್ಬೇಕು, ಮುಂದೆ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಮನವನ್ನು ಹರಿಸಿ ಎನ್ನುವ ರೀತಿಯಲ್ಲಿ ಕೋರ್ಟ್ ಹೇಳಿತ್ತು. ಅದೇ ಕೋರ್ಟ್ ಆದೇಶವನ್ನು ಇಟ್ಕೊಂಡೇ ಇವತ್ತು ದೆಹಲಿ ಪೊಲೀಸರು ಎಂಟ್ರಿ ಕೊಟ್ಟರು. ಅವರೆಲ್ಲರೂ ಕೂಡ ಸಾಮಾನ್ಯ ಜನರ ವೇಷದಲ್ಲಿಯೇ, ಅಂದರೆ ಸಿವಿಲ್ ಡ್ರೆಸ್ ಅಂತ ಕರೀಬಹುದು, ಆ ಡ್ರೆಸ್ನಲ್ಲಿ ಬಂದಿದ್ರು. ಹೀಗಾಗಿ ದೆಹಲಿ ಪೊಲೀಸರು ಅಂತೇಳಿ ತಕ್ಷಣಕ್ಕೆ ಯಾರಿಗೂ ಕೂಡ ಗೊತ್ತಾಗಲಿಲ್ಲ, ಪ್ರತಿಭಟನಾಕಾರಿಗೂ ಕೂಡ ಗೊತ್ತಾಗಲಿಲ್ಲ. ತಕ್ಷಣವೇ ಬಂದರು, ಒಂದು ಬಿಳಿ ಪರದೆಯನ್ನು ಎಳೆಯುವಂಥ ಕೆಲಸವನ್ನು ಮಾಡಿದ್ರು. ಸೋನಂ ವಾಂಗ್ಚುಕ್ರನ್ನ ಅಲ್ಲಿಂದ ಶಿಫ್ಟ್ ಮಾಡುವಂಥ ಪ್ರಯತ್ನವನ್ನು ಪಟ್ಟರು. ಆಗ ಅಲ್ಲಿದ್ದಂಥ ಪ್ರತಿಭಟನಾಕಾರರು, ಪ್ರಮುಖವಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು, ಮತ್ತೊಬ್ಬರು ಮಗದೊಬ್ಬರು, ಅವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿಕೊಂಡ್ರು. ಆಗ ಒಂದಷ್ಟು ಹಗ್ಗ ಜಗ್ಗಾಟ ಅಂಥದ್ದೆಲ್ಲವೂ ಕೂಡ ಅಲ್ಲಿ ಶುರುವಾಯಿತು. ಆದರೆ ದೆಹಲಿ ಪೊಲೀಸರು ಹೇಳಿದ್ರು, ಇಲ್ಲ, ನಾವು ಹೈಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತಾ ಇದ್ದೇವೆ, ಆ ಕಾರಣಕ್ಕಾಗಿ ಇವ್ರನ್ನ ಶಿಫ್ಟ್ ಮಾಡ್ತಿದ್ದೇವೆ ಎನ್ನುವ ರೀತಿಯಲ್ಲಿ. ಜೊತೆಗೆ ವೈದ್ಯರ ಒಂದು ರಿಪೋರ್ಟ್ ಕೂಡ ಇತ್ತು. ವೈದ್ಯರು ಹೇಳಿದ್ರು, ಒಂದೊಂದೇ ಅಂಗ ಇದೀಗ ಶಕ್ತಿಯನ್ನು ಕಳ್ಕೊಳ್ತಾ ಇದೆ, ಮುಂದೆ ಹೋಗ್ತಾ ಹೋಗ್ತಾ ಅದು ಇನ್ನಷ್ಟು ಗಂಭೀರ ಎನ್ನುವಂಥ ಹಂತಕ್ಕೆ ಹೋಗಬಹುದು ಎನ್ನುವ ರೀತಿಯಲ್ಲಿ ವೈದ್ಯರು ಕೂಡ ಹೇಳಿದರು. ಹೀಗಾಗಿ ಪೊಲೀಸರು ವೈದ್ಯರ ವರದಿ ಹಾಗೆ ಹೈಕೋರ್ಟ್ ಆದೇಶ ಅನ್ನುವ ರೀತಿಯಲ್ಲಿ ಅಲ್ಲಿ ಹೇಳಿಕೆಯನ್ನು ಕೊಟ್ಟು, ಅದಾದ ಬಳಿಕ ಒತ್ತಾಯಪೂರ್ವಕವಾಗಿ ಅವರನ್ನ ಸೀದಾ ಸಫ್ದರ್ಜಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ತುರ್ತು ಚಿಕಿತ್ಸಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಇದೀಗ ನೀಡಲಾಗ್ತಾ ಇದೆ. ಇದು ಆದಂಥ ಬೆಳವಣಿಗೆ. ಅಂದರೆ ಸೋನಂ ವಾಂಗ್ಚುಕ್ರನ್ನ ಅಲ್ಲಿಂದ ಇದೀಗ ಒತ್ತಾಯಪೂರ್ವಕವಾಗಿ ತೆರವುಗೊಳಿಸಲಾಗಿದೆ. ಒತ್ತಾಯಪೂರ್ವಕವಾಗಿ ಅವರ ಪ್ರತಿಭಟನೆಯನ್ನು ಇದೀಗ ಅಂತ್ಯಗೊಳಿಸಲಾಗಿದೆ.
ಜೊತೆಗೆ ಪೊಲೀಸರು ಅಲ್ಲಿ ಇದ್ದಂಥವರಿಗೂ ಕೂಡ ಸೂಚನೆ ಕೊಟ್ಟರು, ನೀವೆಲ್ಲರೂ ಕೂಡ ಈ ಜಾಗವನ್ನ ತೆರವುಗೊಳಿಸಬೇಕು ಎನ್ನುವಂಥ ರೀತಿಯಲ್ಲಿ. ಅಂದ್ರೆ ಇದರ ಅರ್ಥ ಸೋನಂ ವಾಂಗ್ಚುಕ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಿದ್ದೀವಿ ಅನ್ನೋದು ನೆಪ ಮಾತ್ರ. ಇದ್ದಂಥ ಪ್ರಮುಖವಾದಂಥ ಉದ್ದೇಶ ಅಂದ್ರೆ ಪ್ರತಿಭಟನೆಯನ್ನು ಅಂತ್ಯಗೊಳಿಸಬೇಕು ಅಂತ. ಕಾರಣ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ 20ನೇ ತಾರೀಕಿನಿಂದ. ಜೊತೆಗೆ ಮುಂಗಾರು ಅಧಿವೇಶನದ ಮೊದಲ ದಿನವೇ ಸಂಸತ್ ಭವನಕ್ಕೆ ಮೆರವಣಿಗೆ ಹೋಗೋದಕ್ಕೂ ಕೂಡ ಇವರೆಲ್ಲರೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಹೀಗಾಗಿ ಅದೆಲ್ಲವನ್ನೂ ಕೂಡ ಕಟ್ ಮಾಡಬೇಕು ಎನ್ನುವಂಥ ಸ್ಪಷ್ಟವಾದಂಥ ಉದ್ದೇಶದಿಂದಲೇ ಇಂಥದ್ದೊಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಜವಾಗ್ಲೂ ಪ್ರತಿಭಟನೆಯನ್ನ ಅಂತ್ಯಗೊಳಿಸಬೇಕು ಅನ್ನುವಂಥ ಮನಸ್ಥಿತಿ ಇದ್ದಿದ್ರೆ, ಅಂದ್ರೆ ಒಳ್ಳೆ ರೀತಿಯಲ್ಲಿ ಇದ್ದಿತ್ತು ಅಂತ ಆಗಿದ್ರೆ, ಕೇಂದ್ರ ಸರ್ಕಾರದಿಂದ ಯಾವುದಾದ್ರೂ ಒಬ್ಬರು ಪ್ರತಿನಿಧಿ ಬಂದು ಅವ್ರ ಹತ್ರ ಕನಿಷ್ಠ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರೆ ಬಿಡ್ತಾರೆ, ಅದು ಆನಂತರದ ವಿಚಾರ. ಕನಿಷ್ಠ ಒಬ್ರು ಯಾರೋ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ, ಅವರು ಕೇಳ್ತಿರುವಂತ ವಿಚಾರದಲ್ಲಿ ನ್ಯಾಯ ಇದೆ ಅನ್ನೋದನ್ನು ಕೂಡ ಆಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಯಾರು ಕೂಡ ಅದನ್ನ ಆಲಿಸುವಂತಹ ಕೆಲಸವನ್ನ ಮಾಡಲೇ ಇಲ್ಲ. ಕೇಂದ್ರ ಸರ್ಕಾರ ತನ್ನ ದಪ್ಪ ಚರ್ಮದ ಆ ಧೋರಣೆಯನ್ನ ಮುಂದುವರಿಸಿಯೇ ಬಿಡ್ತು. ಕೊನೆಗೆ ಅವ್ರನ್ನ ಶಿಫ್ಟ್ ಮಾಡಿದ್ರು. ಈಗ ಮುಂದೇನು? ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಘೋಷಣೆ ಮಾಡಿದ್ದಾರೆ, ನಾನು ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ, ನಮ್ಮ ಹೋರಾಟ ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ, ನಮ್ಮ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುತ್ತೆ ಎನ್ನುವ ರೀತಿಯಲ್ಲಿ ಸೋನಂ ವಾಂಗ್ಚುಕ್ ಕೂಡ ಅವರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. 20ನೇ ತಾರೀಕು ನೀವು ಸಂಸತ್ ಭವನಕ್ಕೆ ಮೆರವಣಿಗೆ ಹೋಗಿ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿ ಎನ್ನುವಂತ ರೀತಿಯಲ್ಲಿ ಇದು ಇವತ್ತು ಆದಂತ ಪ್ರಮುಖವಾದಂತ ಬೆಳವಣಿಗೆ. ಹಾಗಾದ್ರೆ ಸೋನಂ ವಾಂಗ್ಚುಕ್ರ ಪ್ರತಿಭಟನೆಯ ವಿಚಾರದಲ್ಲಿ ಅರ್ಥ ಇರಲಿಲ್ವಾ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಬಂಧುಗಳೇ, ಇಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಲ್ಲಿ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದು. ಕಾಕ್ರೋಚ್ ಜನತಾ ಪಾರ್ಟಿಯನ್ನ ನಾನು ಈ ಕ್ಷಣಕ್ಕೆ ಸಮರ್ಥನೆ ಮಾಡ್ಕೊಂಡು ಮಾತಾಡಲ್ಲ, ಯಾಕಂದ್ರೆ ಅವ್ರ ಉದ್ದೇಶ ಏನ್ ಮಾಡ್ತಿದ್ದಾರೆ, ಯಾವ ಸಂಬಂಧಪಟ್ಟ ಹಾಗೆ ನನಗಂತೂ ಈ ಕ್ಷಣದವರೆಗೆ ಕ್ಲಾರಿಟಿ ಇಲ್ಲ. ಮುಂದೇನೋ ಗೊತ್ತಿಲ್ಲ, ಅವ್ರೇನಾದ್ರು ಒಳ್ಳೇದು ಮಾಡ್ಬೋದು ಅಥವಾ ಏನೋ ಇದು ಮಾಡ್ಬೋದು ಗೊತ್ತಿಲ್ಲ. ಸಾಕಷ್ಟು ಜನ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಿದ್ದಾರೆ, ಅಂಥದ್ದೆಲ್ಲವೂ ಕೂಡ ಆಗ್ತಿದೆ, ಗೊತ್ತಿಲ್ಲ ನನಗೆ ಅವ್ರು ಏನು ಮಾಡ್ತಾರೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಯಾವುದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಇಲ್ಲ. ಹೀಗಾಗಿ ನಾನು ಅವರನ್ನಂತೂ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಇನ್ನು ಆ ಪ್ರತಿಭಟನಾ ವೇದಿಕೆಯನ್ನು ಬಳಸಿಕೊಂಡು ಒಂದಷ್ಟು ಜನ ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಲ್ಲ. ಹೇಳಿಕೆಗಳು, ಆ ಪ್ರತಿಭಟನೆ ಸೀಮಿತವಾಗಿರಬೇಕಾಗಿದ್ದು ನೀಟ್ ಪರೀಕ್ಷೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ. ಅದರ ಆಚೆಗೆ ಒಂದಷ್ಟು ಬೇರೆ ಬೇರೆ ರೀತಿಯಾದ ಹೇಳಿಕೆಗಳು ಕೂಡ ಬಂತು, ಅದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸೋನಂ ವಾಂಗ್ಚುಕ್ ವಿಚಾರಧಾರೆ ಇತ್ತಲ್ಲ, ಅಥವಾ ಸೋನಂ ವಾಂಗ್ಚುಕ್ ಎನ್ನುವಂಥ ವ್ಯಕ್ತಿತ್ವ ಇತ್ತಲ್ಲ, ಅದನ್ನು ನಾವು ಈ ಸಂದರ್ಭದಲ್ಲಿ ಸಮರ್ಥನೆಯನ್ನ ಮಾಡಿಕೊಳ್ಳಲೇಬೇಕು. ಯಾಕಂದ್ರೆ ಸಾಮಾನ್ಯವಾದಂಥ ವ್ಯಕ್ತಿತ್ವ ಅಲ್ಲ ಸೋನಂ ವಾಂಗ್ಚುಕ್. ಅದನ್ನು ಮೀರಿ ಅವರು ಪ್ರಶ್ನೆ ಮಾಡ್ತಿದ್ದ ವಿಚಾರ ಇತ್ತಲ್ಲ, ಅದು ಸಾಮಾನ್ಯ ಅಲ್ಲ. ದೇಶದ ಪ್ರತಿ ನಾಗರಿಕ ಕೇಳಬೇಕಾಗಿರುವಂಥ ಪ್ರಶ್ನೆ. 23ರಿಂದ 24 ಲಕ್ಷ ಮಂದಿ ನೀಟ್ ಪರೀಕ್ಷೆಯನ್ನು ಬರೆದಿದ್ರು, ಆದ್ರೆ ನೆಟ್ಟಗೊಂದು ಪರೀಕ್ಷೆ ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಬಿಡುತ್ತೆ, ಅಷ್ಟು ಜನರ ಭವಿಷ್ಯ ಡೋಲಾಯಮಾನ ಆಗಿಬಿಡುತ್ತೆ. 20ರಿಂದ 21 ವಿದ್ಯಾರ್ಥಿಗಳು ಅದೇ ವಿಚಾರದ ಸಂಕಟದಲ್ಲಿ ಪ್ರಾಣವನ್ನ ಕಳ್ಕೊಳ್ತಾರೆ. 21 ಜನರ ಪ್ರಾಣಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ? ಅದಾದ ಬಳಿಕ UGC ನೆಟ್ ಪರೀಕ್ಷೆಯಲ್ಲಿ ಅದರಲ್ಲೊಂದಷ್ಟು ಎಡವಟ್ಟು, 12ನೇ ತರಗತಿ CBSE ಮೌಲ್ಯಮಾಪನ ಅದರಲ್ಲೊಂದಷ್ಟು ಎಡವಟ್ಟು, ಒಟ್ಟಾರೆ ಎಡವಟ್ಟಿನ ಮೇಲೆ ಎಡವಟ್ಟು. ಯಾರು ಜವಾಬ್ದಾರಿ ತೆಗೆದುಕೊಳ್ಬೇಕು? ಶಿಕ್ಷಣ ಸಚಿವರೇ. ಒಂದಷ್ಟು ಜನರ ಪ್ರಶ್ನೆ ಹೇಗಿರುತ್ತೆ ಅಂದ್ರೆ, ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಟ್ಟು ಬಿಟ್ರೆ ಎಲ್ಲವೂ ಸರಿಯಾಗಿಬಿಡುತ್ತಾ? ಏನ್ರಿ ಅದೆಲ್ಲ ಹಾಸ್ಯಾಸ್ಪದವಾಗಿರುವಂತಹ ಪ್ರಶ್ನೆ. ನಿಮ್ ಹಿಂಗಿರುತ್ತೆ ಅಂದ್ರೆ, ನಮ್ಮಲ್ಲಿ ಏನಾದ್ರು ಎಡವಟ್ಟಾದಾಗ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಅಂತ ಇಟ್ಕೊಳ್ಳಿ, ಅಥವಾ ಕೇಂದ್ರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಹೀಗಿತ್ತು ಅಂತ ಇಟ್ಕೊಳ್ಳಿ, ನೀವೇನು ಹೇಳ್ತಿದ್ರಿ, ಸಚಿವರು ರಾಜೀನಾಮೆ ಕೊಡಬೇಕು ಅಂತೇಳಿ. ಇಲ್ಲಿ ಬಂದಾಗ ನಿಮ್ಮ ಹೇಳಿಕೆಗಳೆಲ್ಲವೂ ಕೂಡ ಉಲ್ಟಾ. ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟು ಮಾತ್ರ ಕೆಲವು ಸರಿಯಾಗುತ್ತೆ ಅಂತ ಅರ್ಥ ಅಲ್ಲ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಕಾಲ್ ತುಳಿತಾ ಇತ್ತು, ಯಾವುದು RCB ಪಂದ್ಯ ನಡೆದ ಸಂದರ್ಭದಲ್ಲಿ. ಹಾಗೆ ಯಾರ್ಯಾರನ್ನ ಸಸ್ಪೆಂಡ್ ಮಾಡಿದ್ರು ಆ ಸಂದರ್ಭದಲ್ಲಿ? ಯಾಕೆ ಸಸ್ಪೆಂಡ್ ಮಾಡ್ತಾರೆ? ಅವರ ಜವಾಬ್ದಾರಿ ಇತ್ತು, ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸಿಲ್ಲ ಎನ್ನುವ ಕಾರಣಕ್ಕಾಗಿ ಶಿಕ್ಷೆಯ ರೀತಿಯಲ್ಲಿ ಅವನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಇದರ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾದಂತೂ ಶಿಕ್ಷಣ ಸಚಿವರು. ಅವರಿಗೆ ಅದು ಸಾಧ್ಯ ಆಗಿಲ್ಲ ಅಂದಾಗ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಾಗತ್ತೆ. ಆ ಒಂದು ನೈತಿಕತೆ, ಕನಿಷ್ಠ ನೈತಿಕತೆ ಇರಬೇಕಾಗತ್ತೆ. ಇಲ್ಲ, ರಾಜೀನಾಮೆಯನ್ನು ಕೇಳಬೇಕಾದಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಚಾರದಲ್ಲಿ ಸೈಲೆಂಟ್ ಆದ್ರು. ಯುವ ಜನತೆಯ ಭವಿಷ್ಯವನ್ನು ನಾವು ಹಾಗೆ ರೂಪಿಸ್ತೀವಿ, ಹೀಗೆ ರೂಪಿಸ್ತೀವಿ ಅಂತ ಭಾಷಣವನ್ನ ಮಾಡಿದ್ರೆ ಸಾಲದು. ಯಾರೊಬ್ರು ನಿಮ್ಮ ಸಂಪುಟದಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ನೀವು ರಾಜೀನಾಮೆ ಪಡ್ಕೊಳ್ಳುವಂತ ಕೆಲಸವನ್ನು ಮಾಡಬೇಕಿತ್ತು, ಅಥವಾ ಸ್ವತಃ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡುವಂತ ಕೆಲಸವನ್ನು ಮಾಡಬೇಕಿತ್ತು. ಮಾಡಲಿಲ್ಲ. ಯಾಕೆ ಹೇಳಿ? ರಾಜೀನಾಮೆಯನ್ನು ಕೊಟ್ಟು ಬಿಟ್ರೆ ತಮ್ಮ ತಪ್ಪನ್ನು ಒಪ್ಪಿಕೊಂಡ ಹಾಗಾಗಿಬಿಡುತ್ತಲ್ಲ, ಅಥವಾ ನಾವು ಬಗ್ಗಿದೆವು ಅನ್ನುವಂಥ ಮನಸ್ಥಿತಿ ಬಂದುಬಿಡುತ್ತಲ್ಲ. ಆ ಕಾರಣಕ್ಕಾಗಿ ಪ್ರತಿ ವಿಚಾರದಲ್ಲೂ ಇದೇ ಧೋರಣೆಯನ್ನು ಇವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೂ ಕೂಡ ಆಗಿದ್ದರೆ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಪಡೆಯಲಿಲ್ಲ. ಈಗ ಸೋನಂ ವಾಂಗ್ಚುಕ್ ಕೇಳ್ತಾ ಇರೋದು ಅದನ್ನೇ. 21 ಜನ ಪ್ರಾಣ ಕಳ್ಕೊಂಡ್ರಲ್ಲ, ಅವ್ರಿಗೆ 1 ಕೋಟಿ ಪರಿಹಾರವನ್ನು ಕೊಡಿ ಅವ್ರ ಮನೆಯವರಿಗೆ. ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಿ, ಶಿಕ್ಷಣದ ವಿಚಾರದಲ್ಲಿ ಪಾರದರ್ಶಕತೆಯನ್ನು ತನ್ನಿ ಅಂತ ಹೇಳಿ.
ಆದರೆ ಇಲ್ಲಪ್ಪ ಇವ್ರ ಸ್ಟೇಟ್ಮೆಂಟ್ಗಳೇನು, ಇವ್ರನ್ನ ತಿರ್ಚೋದು ನೋಡ್ಬೇಕು ಹೇಗೆ ಅಂತ ಹೇಳಿ. ಸೋನಮ್ ವಾಂಗ್ಚುಕ್ ವಿಜ್ಞಾನಿಯೇ ಅಲ್ವಂತೆ. ಟೆಕ್ನಿಕಲಿ ನೋಡಿದ್ರೆ ಅವ್ರು ವಿಜ್ಞಾನಿ ಅಲ್ಲ. ತುಂಬ ಜನ ಕೇಳ್ತಿದ್ರು ಪೇಟೆಂಟ್ ಎಲ್ಲಿ ಅಂತ ಹೇಳಿ. ಪೇಟೆಂಟ್ ಹಿಡ್ಕೊಳ್ಳುವಂಥ ವಿಜ್ಞಾನಿ ಅಲ್ಲ ಅವರು. ಅವರೊಬ್ಬ ಇನೋವೇಟರ್. ವಿಜ್ಞಾನದ ತಂತ್ರವನ್ನು ಬಳಸಿಕೊಂಡು ಇನೋವೇಷನ್ ಮಾಡುವಂಥ ವ್ಯಕ್ತಿ ಅವರು. ಅಂಥದ್ದನ್ನೇ ಮಾಡಿದ್ದವರು ಲಡಾಖ್ನಲ್ಲಿ. ಇಂಥ ಮೇರು ವ್ಯಕ್ತಿತ್ವಗಳನ್ನು ನೀವು ಬಾಯಿಗೆ ಬಂದಾಗ ನಿಲ್ಲಿಸೋದು, ಮನಸ್ಸಿಗೆ ಬಂದಾಗ ಮಾತಾಡೋದು ಏನು ಹೇಳಬೇಕೋ ಗೊತ್ತಿಲ್ಲ. ಓಕೆ, ಸೋನಮ್ ವಾಂಗ್ಚುಕ್ ಯಾರು ಚುಟುಕಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂದ್ರೆ ಹಿಂದೆ ನೋಡಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಒಂದು ಕಡೆ ಸೋನಮ್ ವಾಂಗ್ಚುಕ್ ಲಡಾಖ್ ಭಾಗದವರು, ಅವರ ತಂದೆ ದೊಡ್ಡ ರಾಜಕಾರಣಿ ಆಗಿದ್ರು. ಆದರೆ ಸೋನಮ್ ವಾಂಗ್ಚುಕ್ ನಾನು ಏನಾದರೂ ಮಾಡಬೇಕು ಅಂತ ಅವರು ಬಯಸ್ತಾರೆ. ಆರಂಭದ ಸಾಕಷ್ಟು ವರ್ಷಗಳ ಕಾಲ ಸ್ಕೂಲಿಗೆ ಹೋಗಿರಲಿಲ್ಲ, ಯಾಕಂದ್ರೆ ಶಾಲೆಗಳ ಸಂಖ್ಯೆ ಕಡಿಮೆ ಇತ್ತು. ಅವ್ರ ತಾಯಿಯೇ ಹೇಳ್ಕೊಡ್ತಿದ್ರು. ಅದಾದ ಬಳಿಕ 9 ವರ್ಷಕ್ಕೇನೋ ಸ್ಕೂಲಿಗೆ ಬರ್ತಾರೆ. ಲಡಾಖಿ ಭಾಷೆ ಬಿಟ್ಟರೆ ಬೇರೆ ಯಾವುದೂ ಕೂಡ ಬರ್ತಿರ್ಲಿಲ್ಲ. ಹೀಗಾಗಿ ನಿಂದನೆಗೊಳಗಾಗ್ತಾರೆ. ಅದಾದ ಬಳಿಕ ಹಾಗೆ ಅವರ ಓಟ ಶುರುವಾಗಿಬಿಡುತ್ತೆ. ಮನೆ ಬಿಟ್ಟು ಹೋಗ್ತಾರೆ. ಅವ್ರು ಯಾವುದೋ ಕಾಲೇಜಿಗೆ ಸೇರ್ಕೊಳ್ತಾರೆ. ಅಂತಿಮವಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಪೂರ್ಣಗೊಳಿಸ್ತಾರೆ. ಕೈ ತುಂಬ ಸಂಬಳ ಅಂಥದ್ದೆಲ್ಲವೂ ಕೂಡ ಬರ್ತಾ ಇತ್ತು. ಇಲ್ಲ ನಾನು ಲಡಾಖ್ ಏನಾದರೂ ಮಾಡಬೇಕು ಅಂತ ಲಡಾಖ್ ವಾಪಸ್ ಬರ್ತಾರೆ. ಮೊದಲು ಅವ್ರು ಮಾಡಿದಂಥ ಕೆಲಸ ಏನಪ್ಪ ಅಂದರೆ ಶಿಕ್ಷಣದ ಕಡೆಗೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಸೆಕ್ಮಾಲ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ. ಮಕ್ಕಳಿಗೆ ಪ್ರಾಯೋಗಿಕವಾಗಿ ಶಿಕ್ಷಣವನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈ ಪುಸ್ತಕದ ಬದನೆಕಾಯಿ ಅಂತೀವಲ್ಲ, ಅದೇನೂ ಅಲ್ಲ, ಪ್ರಾಯೋಗಿಕವಾಗಿ ಶಿಕ್ಷಣ ಕೊಡೋಕೆ ಶುರು ಮಾಡ್ಕೊಳ್ತಾರೆ. ಹೀಗಾಗಿ ಅಲ್ಲಿ SSLC ಉತ್ತೀರ್ಣ ಪ್ರಮಾಣ 5% ಇದ್ದು 95%ಗೆ ಹೋಗ್ಬಿಡುತ್ತೆ. ಶಿಕ್ಷಣ ಕ್ರಾಂತಿಯನ್ನೇ ಮಾಡಿಬಿಡ್ತಾರೆ ಸೋನಮ್ ವಾಂಗ್ಚುಕ್. ಅದಾದ ಬಳಿಕ ಅವ್ರು ಮಾಡಿದಂಥ ಕೆಲಸ ಅಂದರೆ ಸಾಕಷ್ಟು ಇನೋವೇಷನ್. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಈ ಐಸ್ ಸ್ತೂಪ ಅಂತ ಕರಿತೀವಿ. ಲಡಾಖ್ನಲ್ಲಿ ನೀರಿಗೆ ಸಮಸ್ಯೆ. ಚಳಿಗಾಲದಲ್ಲಿ ಏನು ಆ ಮಂಚಿನ ಕಟ್ಟೆಗಳು ನಿರ್ಮಾಣ ಆಗ್ತಿತ್ತು, ಅಥವಾ ಅದನ್ನು ಕೃತಕ ಹಿಮನದಿಯಾಗಿ ಅವರು ಕ್ರಿಯೇಟ್ ಮಾಡ್ತಾರೆ. ಅಂದರೆ ಸ್ತೂಪಗಳ ರೀತಿಯಲ್ಲಿ ಅದನ್ನು ಸಂಗ್ರಹಿಸ್ತಾರೆ. ಬೇಸಿಗೆ ಕಾಲದಲ್ಲಿ ಅದು ನೀರಾಗಿ ಕುಡಿಯೋದಿಕ್ಕೆ ಅಥವಾ ಕೃಷಿಗೆ ಬಳಕೆ ಆಗುವ ರೀತಿಯಲ್ಲಿ ಒಂದು ಒಳ್ಳೆ ಇನೋವೇಷನ್ ಅನ್ನು ಮಾಡ್ತಾರೆ. ಈಗ ಸಾಕಷ್ಟನ್ನು ಮಾಡಿದ್ದಾರೆ ಅವರು. ಈ ಸೌರ ವಿದ್ಯುತ್ ಮನೆ, ಇಂಥ ಬೇಕಾದಷ್ಟು ಇನೋವೇಷನ್ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಸಾಲು ಸಾಲು ಪ್ರಶಸ್ತಿಗಳೆಲ್ಲವೂ ಕೂಡ ಹುಡ್ಕೊಂಡು ಬಂದಿದೆ. ಇನ್ನು 3 Idiots ಸಿನಿಮಾದ ಪುನ್ಸುಕ್ ವಾಂಗ್ಡು ಇತ್ತೀಚೆಗೆ ಅಮೀರ್ ಖಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಮಗೆ ಸೋನಮ್ ವಾಂಗ್ಚುಕ್ ಆ ಸಂದರ್ಭದಲ್ಲಿ ಗೊತ್ತೇ ಇರಲಿಲ್ಲ, ಅವ್ರ ಜೀವನದ ಕತೆ ಅಲ್ವೇ ಅಲ್ಲ ಅಂತೇಳಿ. ಸೋನಮ್ ವಾಂಗ್ಚುಕ್ ಆಗಲೇ ಹೇಳಿಬಿಟ್ಟಿದ್ರು, ನನ್ನ ಹತ್ರ ಬಂದಿದ್ರು, ಮಾತುಕತೆ ನಡೆಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಎನ್ನುವ ರೀತಿಯಲ್ಲಿ. ಸೋನಮ್ ವಾಂಗ್ಚುಕ್ ಹೇಳೋದು ಹೌದು, ಅದು ನನ್ನ ಕತೆ ಅಲ್ಲ, ಆದರೆ ನನ್ನ ಬದುಕಿನಿಂದ ಸ್ಫೂರ್ತಿಯನ್ನು ಪಡೆದಿರಬಹುದು ಅಂತ ಹೇಳಿ. ಆದರೆ ಅಮೀರ್ ಖಾನ್ ಯಾಕೆ ಈಗ ಈ ಸಂದರ್ಭದಲ್ಲಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಿಲ್ಲ. ಆದರೆ ಅವರದ್ದೇ ಸಿನಿಮಾದಲ್ಲಿ ಚತುರ್ ಪಾತ್ರವನ್ನು ಮಾಡಿದಂಥ ಓಮಿ ವೈದ್ಯ ಬಂದು ಹೇಳಿದ್ರು, ನಮ್ಮ ಸಿನಿಮಾದ ಪಾತ್ರ ಇವರೇ ಅಂತ ಹೇಳಿ. ನೋಡಿದ್ರೆ ಅಮೀರ್ ಖಾನ್ ಹೇಳ್ತಿದ್ದಾರೆ ಇಲ್ಲ ಅಂತ. ಯಾಕೆ ಅಮೀರ್ ಖಾನ್ ಹಿಂಗೆ ಹೇಳಿಕೆ ಕೊಟ್ಟರು ಗೊತ್ತಿಲ್ಲ. ಒಟ್ಟಾರಾಗಿ ಅಂದರೆ ಒಮ್ಮೊಮ್ಮೆ ಏನಾಗುತ್ತೆ, ಟೆಕ್ನಿಕಲಿ ಹೌದು ಅದು 3 Idiots ಸಿನಿಮಾದಲ್ಲಿ ಇವ್ರ ಪಾತ್ರ ಅಲ್ಲ, ಯಾಕಂದರೆ ಇವರಿಂದ ಪರ್ಮಿಷನ್ ತೆಗೆದುಕೊಂಡಿರಲಿಲ್ಲ, ಅಥವಾ ಇವರಿಗೆ ಅದಕ್ಕೆ ಸಂಬಂಧಪಟ್ಟಾಗ ಸಂಭಾವನೆ ಕೊಡೋದು ಮತ್ತೊಂದು ಅಗ್ರಿಮೆಂಟ್ ಅಂತದೇನೂ ಕೂಡ ಆಗಿರಲಿಲ್ಲ. ಆದರೆ ನೋಡಿದವರಿಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅವರ ಬದುಕಿನ ಸ್ಫೂರ್ತಿ ಎನ್ನುವಂಥ ರೀತಿಯಲ್ಲಿ. ಓಕೆ, ಇಂಥ ವ್ಯಕ್ತಿತ್ವವನ್ನು ನಾವು ಬಾಯಿಗೆ ಬಂದು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಕೊನೆಗೂ ಅವರ ಅಹವಾಲನ್ನು ಆಲಿಸದೆ ಇದೀಗ ಅವರ ಪ್ರತಿಭಟನೆಯನ್ನು ಮೊಟಕುಗೊಳಿಸುವ ಕೆಲಸ ಆಗಿದೆ. ಬಂಧುಗಳು ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.